ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನಾ ಹಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನೇರವಾಗಿ ಟಾಪಿಕ್ಕಿಗೆ ಬರ್ತಾ ಇದ್ದೀನಿ. ಟಾಪಿಕ್ ಏನಪ್ಪ ಅಂತ ಅಂದರೆ, ಈಗಿನ ಮಕ್ಕಳಿಗೆ ಅಮ್ಮ ಎಷ್ಟು ಸ್ಮಾರ್ಟ್ ಆಗಿರಬೇಕು, ಸ್ಮಾರ್ಟ್ ಮಾಮ್ ಹೇಗಿರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಹಿಂದಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಮಕ್ಕಳನ್ನು ಬೆಳೆಸೋದು ಮತ್ತು ಈಗಿನ ಕಾಲದ ಮಕ್ಕಳು ಬೆಳೆಸೋದು ತುಂಬಾ ಡಿಫ್ರೆಂಟ್ ಇದೆ, ಒಂಥರ ವಿಭಿನ್ನವಾಗಿದೆ. ಹಿಂದಿನ ಮಕ್ಕಳದ ಜಗತ್ತು ಹೇಗಾಗಿತ್ತಪ್ಪ ಅಂದರೆ, ಅವರಿಗೆ ಒಂದು ಶಾಲೆ, ಮನೆ, ಆಟದ ಮೈದಾನ ಇದಕ್ಕೆ ಅವರು ಸೀಮಿತವಾಗಿಬಿಟ್ಟಿದ್ರು. ಆದರೆ ಈಗಿನ ಮಕ್ಕಳು ಏನಪ್ಪ ಅಂದರೆ, ಮೊಬೈಲು, ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ, AI ಇವೆಲ್ಲ ಈಗಿನ ಮಕ್ಕಳದ ಒಂದು ಜೀವನದ ಭಾಗಗಳಾಗ್ಬಿಟ್ಟಿದ್ದಾವೆ. ಅದಕ್ಕಾಗಿ ಈಗಿನ ಅಮ್ಮ ಕೇವಲ ಪ್ರೀತಿಯ ಅಮ್ಮ ಆಗಿದ್ದರೆ ಸಾಕಾಗೋದಿಲ್ಲ, ಸ್ಮಾರ್ಟ್ ಮಾಮ್ ಕೂಡ ಆಗಿರಬೇಕು. ಇವುಗಳನ್ನೆಲ್ಲ ಮೊಬೈಲು, ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ, AI ಇವುಗಳನ್ನೆಲ್ಲ ಅಮ್ಮ ಕೂಡ ತಿಳ್ಕೊಂಡಿರಬೇಕು. ಇಂದು ಸ್ಮಾರ್ಟ್ ಮಾಮ್ ಅಂದರೆ ಏನು, ಅಮ್ಮ ಎಷ್ಟು ಸ್ಮಾರ್ಟ್ ಆಗಿರಬೇಕು, ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ. ಸ್ಮಾರ್ಟ್ ಮಾಮ್ ಅಂದರೆ ಕೇವಲ ಬ್ಯೂಟಿ ಆಗಿರೋದಷ್ಟೇ ಅಲ್ಲ, ಅವಳು ಎಲ್ಲವನ್ನು ತಿಳ್ಕೊಂಡಿರೋಳು ಆಗಿರಬೇಕು. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇರಬೇಕು ಮಕ್ಕಳಿಗೆ. ಮಕ್ಕಳು ಹೇಗೆ ಅಂದ್ಕೊಂಡಿರ್ತಾರೆ, ನಮ್ಮಮ್ಮ ತುಂಬ ಚೆನ್ನಾಗಿರಬೇಕು, ಅವಳು ತುಂಬ ಬ್ಯೂಟಿ ಆಗಿರಬೇಕು, ಅವಳು ಪರ್ಸನಾಲಿಟಿ ಆಗಿರಬೇಕು, ಒಳ್ಳೆ ಕಾನ್ಫಿಡೆನ್ಸ್ ತುಂಬ ಅಂತವಳಾಗಿರಬೇಕು, ಅವಳು ಎಲ್ಲವನ್ನ ಟೆಕ್ನಾಲಜಿ ಪ್ರತಿಯೊಂದು ತಿಳ್ಕೊಂಡು ನಮಗೆ ಸಪೋರ್ಟ್ ಮಾಡೋಳಾಗಿರಬೇಕು ಅಂತ ಅವರು ಬಯಸಿರ್ತಾರೆ. ನಮ್ಮಮ್ಮ ತುಂಬ ಸ್ಮಾರ್ಟ್, ತಮ್ಮ ಫ್ರೆಂಡ್ಸ್ ಇದ್ರಿಗೆ ಪರಿಚಯ ಮಾಡ್ಕೊಳ್ಳೋಕ್ಕಾದ್ರೂ ನಮ್ಮಮ್ಮ ತುಂಬ ಸ್ಮಾರ್ಟ್ ಅಂತ ಹೇಳ್ಕೊಳ್ಬೇಕು. ಆ ಥರ ಅಮ್ಮನನ್ನು ಈಗಿನ ಮಕ್ಕಳು ಬಯಸ್ತಾ ಇರ್ತಾರೆ. ಸ್ಮಾರ್ಟ್ ಮಾಮ್ ಅಂದರೆ ಎಲ್ಲವನ್ನು ತಿಳಿದಿರುವ ಅಮ್ಮ ಅಲ್ಲ, ಅಂದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರುವ ಅಮ್ಮ ಅಲ್ಲ. ಸ್ಮಾರ್ಟ್ ಮಾಮ್ ಅಂದರೆ ಕಲಿಯಲು ಸಿದ್ಧವಾಗಿರುವ ಅಮ್ಮ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಕೆಲವೊಮ್ಮೆ ಮಕ್ಕಳು ಟೆಕ್ನಾಲಜಿ ಬಗ್ಗೆ ತುಂಬಾ ತಿಳ್ಕೊಂಡಿರ್ತಾರೆ, ಅಮ್ಮಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಿರೋದಿಲ್ಲ. ಆದರೆ ತಿಳ್ಕೊಳ್ಳೋದ್ರಲ್ಲಿ ಅದರೇನು ತಪ್ಪೇನಿಲ್ಲ ಅಲ್ವಾ. ಆದರೆ ನನಗೆ ಗೊತ್ತಿಲ್ಲ, ನನಗೇನು ಬರಲ್ಲ ಅಂತ ಅಮ್ಮ ಯಾವತ್ತೂ ಹೇಳ್ಬಾರ್ದು, ನಿಲ್ಲಲೂಬಾರ್ದು, ಕಲಿಯುತ್ತಲೇ ಇರಬೇಕು ಅಮ್ಮ. ಏಕೆಂದರೆ ಲರ್ನಿಂಗ್ ಮಾಮ್ ಗ್ರೋವಿಂಗ್ ಫ್ಯಾಮಿಲಿ ಅಂತ ಹೇಳ್ಬೋದು. ಅಂದರೆ ಅಮ್ಮ ಕಲಿತಾ ಇದ್ದರೆ ಫ್ಯಾಮಿಲಿ ಕೂಡ ಒಂದು ಗ್ರೌತ್ ಆಗ್ತಾ ಹೋಗ್ತದೆ ಅಲ್ವಾ. ಅಮ್ಮ ಮಕ್ಕಳಿಗೆ ಸ್ನೇಹಿತೆಯಾಗಿ ಇರಬೇಕು ಮತ್ತು ಮಕ್ಕಳಿಗೆ ಅಡ್ವೈಸ್ ಕೊಡೋಕ್ಕಿಂತ ಅವರ ಮಾತನ್ನು ಕೇಳುವವರಬೇಕು. ಮಕ್ಕಳು ಇದನ್ನೇ ಬಯಸೋದು, ನನಗೆ ಅಮ್ಮ ಅಡ್ವೈಸ್ ಕೊಡೋದು ಬೇಕಾಗಿಲ್ಲ, ಅವರು ಮಕ್ಕಳ ಮಾತನ್ನು ಕೇಳುವವಳಾಗಿರಬೇಕು. ಅನೇಕ ಮಕ್ಕಳು ಸಮಸ್ಯೆಗಳನ್ನು ಪೇರೆಂಟ್ಸ್ ಜೊತೆ ಯಾವತ್ತೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಯಾಕೆ ಗೊತ್ತಾ, ಅವ್ರಿಗೆ ಅಮ್ಮ ಜಡ್ಜ್ ಮಾಡ್ತಾಳೆ ಅಂತ ಅನ್ನೋ ಭಯ, ಏನೋ ಬೈತಾಳೆ, ಏನೋ ನಮಗೆ ಅಡ್ವೈಸ್ ಮಾಡ್ತಾಳೆ ಅಂತ ಅವರಿಗೆ ಭಯ ಆಗಿರ್ತದೆ. ಸ್ಮಾರ್ಟ್ ಮಾಮ್ ಆದರೆ ಏನು ಮಾಡ್ತಾಳೆ ಹೇಳಿ, ಸ್ಮಾರ್ಟ್ ಮಾಮ್ ತುಂಬ ಸ್ಮಾರ್ಟಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಯಾವ ರೀತಿಯಾಗಿ ಅಂದರೆ, ಮೊದಲು ಅವ್ರ ಪ್ರಾಬ್ಲಮ್ ಏನು ಅಂತ ಕೇಳ್ತಾಳೆ, ಆ ನಂತರ ಅರ್ಥ ಮಾಡ್ಕೊಳ್ತಾಳೆ, ಎಲ್ಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು, ಹೇಗೆ ಮಕ್ಕಳನ್ನ ಫೀಲಿಂಗನ್ನು ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳನ್ನ ಹೇಗೆ ಅರ್ಥ ಮಾಡ್ಕೊಂಡು ನಾನು ಸಾಲ್ವ್ ಮಾಡಬೇಕನ್ನೋದು ಅವಳಿಗೆ ಗೊತ್ತಾಗುತ್ತದೆ. ಆಮೇಲೆ ಸಲಹೆ ಕೊಡ್ತಾಳೆ, ಅವಳು ಆಮೇಲೆ ಅಡ್ವೈಸ್ ಮಾಡ್ತಾಳೆ, ಗೈಡ್ ಮಾಡ್ತಾ ಇರ್ತಾಳೆ. ಮಕ್ಕಳು ನಿಮ್ಮನ್ನು ಭಯಪಡುವುದಕ್ಕಿಂತ ನಂಬಬೇಕು, ಅಮ್ಮನ್ನ ಭಯಪಡೋಕ್ಕಿಂತ ಅಮ್ಮ ಅಂದರೆ ಭಯಪಡೋಕ್ಕಿಂತ ಅಮ್ಮ ನಂಬಬೇಕು ಮಕ್ಕಳು ನನ್ನನ್ನು ಅಂತ ಅಮ್ಮ ತಿಳಿದಿರಬೇಕು. ಅಮ್ಮ ಟೆಕ್ನಾಲಜಿ ಬಗ್ಗೆ ತಿಳಿದಿರಬೇಕು. ಫಸ್ಟು ಮಕ್ಕಳಿಗೇನು, ನಮ್ಮಮ್ಮ ಟೆಕ್ನಾಲಜಿ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು ಅಂತ. ಇಂದು ಮೊಬೈಲ್ ಮತ್ತು ಇಂಟರ್ನೆಟ್ ಮಕ್ಕಳ ಒಂದು ಜೀವನದ ಭಾಗವಾಗಿದೆ. ಅದನ್ನು ಸಂಪೂರ್ಣವಾಗಿ ನಾವು ತಡೆಯಲು ಸಾಧ್ಯವೇ ಇಲ್ಲ. ನೀನು ಮೊಬೈಲ್ ನೋಡಬೇಡ, ನೀನು ಇಂಟರ್ನೆಟ್ ನೋಡಬೇಡ ಅಂತ ಅಮ್ಮ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅದು ಇವತ್ತಿನ ಮಕ್ಕಳಿಗೆ ತುಂಬಾ ಅವಶ್ಯಕವಾಗಿ ಬೇಕಾಗಿದೆ. ಆದರೆ ಗೈಡ್ ಮಾಡ್ಬೋದು, ಈ ಥರ ನೋಡು, ಹೀಗೆ ಬಳಸು, ಹೀಗೆ ಇಷ್ಟು ಗಂಟೆ ನೋಡು ಅಂತ ಅಮ್ಮ ಅವರಿಗೆ ಗೈಡ್ ಮಾಡ್ಬೋದು. ಅಮ್ಮಗೆ ತಿಳಿದಿರಬೇಕು ಮಕ್ಕಳು ಯಾವ ಆ್ಯಪ್ ಬಳಸ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಆನ್ಲೈನ್ ಏನಾದರೂ ಡೇಂಜರಸ್ಸಾ, ಇದ್ರ ಬಗ್ಗೆ ಎಲ್ಲ ಅಮ್ಮ ತಿಳ್ಕೊಂಡಿರಬೇಕು. ಮಕ್ಕಳ ಮೇಲೆ ಒಂದು ಕಣ್ಗಾವಲು ಇಟ್ಟಿರಬಾರ್ದು. ಯಾವಾಗಲೂ ಹೇಳ್ತಾರೆ, ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರು ಅಂತ. ಖಂಡಿತವಾಗಿ ಹಾಗೆ ಮಾಡಬಾರ್ದು. ಅವ್ರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು. ಟೆಕ್ನಾಲಜಿ ಬಳಸಬೇಕು, ಬಟ್ ಟೆಕ್ನಾಲಜಿನೇ ಒಂದು ಸಾಲು ಆಗಬಾರ್ದು. ಇಂದು ಮಕ್ಕಳು ಮಾರ್ಕ್ಸಿಗಿಂತ ಸ್ಟ್ರೆಸ್ ಜಾಸ್ತಿ ಅನುಭವಿಸ್ತಾ ಇರ್ತಾರೆ. ಕಾಂಪಿಟೇಷನ್ ಹೆಚ್ಚಾಗಿದೆ, ಮನೆಯಲ್ಲಿ ಪ್ರೆಷರ್ ಹೆಚ್ಚಾಗಿರ್ತದೆ. ಆ ಸಮಯದಲ್ಲಿ ಮಾಮ್ ಕೇವಲ ಹೋಮ್ವರ್ಕ್ ಕೇಳುವಳ ಆಗಿರಬಾರ್ದು,
ಬರೀ ಹೋಮ್ವರ್ಕ್ ಕೇಳೋಳಾಗಿದ್ದರೆ ಅವರಿಗೆ ತುಂಬಾ ಬೇಜಾರಾಗ್ತಾ ಇರ್ತದೆ. ಮಕ್ಕಳ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಮ್ಮೆ ಮಕ್ಕಳಿಗೆ ಸೊಲ್ಯೂಷನ್ ಬೇಡ, ಸಪೋರ್ಟ್ ಬೇಕಾಗಿರ್ತದೆ. ಈಗಿನ ಮಕ್ಕಳಿಗೆಲ್ಲ ತುಂಬಾ ಸಪೋರ್ಟ್ ಬೇಕು. ಒಂದು ಅಪ್ಪುಗೆ ಒಂದು ಒಳ್ಳೆಯ ಮಾತು ಅವರ ಕಾನ್ಫಿಡೆನ್ಸನ್ನು ಹೆಚ್ಚಿಸ್ಬೋದು. ಏನಾದರೂ ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾಗ ಅವ್ರಿಗೆ ನೆಕ್ಸ್ಟ್ ಮಂತ್ ಚೆನ್ನಾಗಿ ತೆಗಿ ಅಂತ ಒಂದು ಬಿಲ್ಡ್ ಮಾಡ್ತಾ ಇರಬೇಕು, ಅವರನ್ನು ಕಾನ್ಫಿಡೆನ್ಸನ್ನು ತುಂಬಿಸ್ತಾ ಇರಬೇಕು ಅವರಿಗೆ. ಅಮ್ಮ ನಿಧಾನವಾಗಿ ವ್ಯಾಲ್ಯೂ ಕಲಿಸ್ಬೇಕು ಮಕ್ಕಳಿಗೆ. ನಿಂದು ನಾಲೆಡ್ಜ್ ಎಲ್ಲರಿಗೂ ಸಿಗುತ್ತದೆ, ಗೂಗಲ್ನಲ್ಲಿ ಎಲ್ಲ ಸಿಗುತ್ತೆ, ಏನೆಲ್ಲ ಗೂಗಲಲ್ಲಿ ಎಲ್ಲದೂ ಸಿಗುತ್ತದೆ. ಆದರೆ ವ್ಯಾಲ್ಯೂ ಗೂಗಲ್ನಲ್ಲಿ ಮಾತ್ರ ಸಿಗೋದಿಲ್ಲ. ಅದನ್ನು ಅಮ್ಮನೇ ಕಲಿಸ್ಬೇಕು. ಗೌರವ, ಬೇರೆಯವರಿಗೆಲ್ಲ ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ, ಕರುಣೆ, ಸಹನೆ, ಪ್ರಾಮಾಣಿಕತೆ ಫಸ್ಟ್ ಮಕ್ಕಳಿಗೆ ಕಲಿಸ್ಬೇಕು. ಜೆನ್ಯೂನ್ ಆಗಿರೋದನ್ನು ಕಲಿಸ್ಬೇಕು. ಇವುಗಳನ್ನೆಲ್ಲ ಅಮ್ಮ ಸ್ಮಾರ್ಟ್ ಮಾಮ್ ಕಲಿಸ್ತಾ ಹೋದರೆ ನಿಜವಾದ ಮಕ್ಕಳ ಭವಿಷ್ಯದ ಯಶಸ್ವಿಗೆ ಕಾರಣವಾಗ್ತಾಳೆ. ಸ್ಮಾರ್ಟ್ ಮಾಮ್ ಮಾರ್ಕ್ಸ್ ಮಾತ್ರ ನೋಡುವುದಿಲ್ಲ, ಕ್ಯಾರೆಕ್ಟರ್ ಕೂಡ ಬಿಲ್ಡ್ ಮಾಡ್ತಾ ಹೋಗ್ತಾಳೆ. ತಾನು ಬೆಳೀತಾಳೆ, ಮಕ್ಕಳನ್ನು ಕೂಡ ಬೆಳೆಸ್ತಾ ಇರ್ತಾಳೆ. ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಮಕ್ಕಳು ಯಾವಾಗಲೂ ಅಮ್ಮನನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಮ್ಮ ಪುಸ್ತಕ ಓದ್ತಿದ್ರೆ ಮಕ್ಕಳು ಓದ್ತಾ ಇರ್ತಾರೆ. ಅಮ್ಮ ಪಾಸಿಟಿವ್ ಆಗಿದ್ದರೆ ಮಕ್ಕಳು ಕೂಡ ಪಾಸಿಟಿವ್ ಆಗಿರ್ತಾರೆ. ಅಮ್ಮ ಏನಾದರೂ ಹೊಸದನ್ನು ಕಲಿತಾ ಇದ್ದರೆ ನಮ್ಮಮ್ಮ ಏನೋ ಕಲಿತಾ ಇದ್ದಾಳೆ, ನಾವು ಕಲಿಬೇಕಂತ ಆ ಮಕ್ಕಳಿಗೆ ಒಂದು ಮೋಟಿವೇಶನ್ ಸಿಗುತ್ತದೆ. ಪರ್ಫೆಕ್ಟ್ ಮ್ಯಾಮ್ ಆಗಬೇಕಂತ ಏನಿಲ್ಲ, ಅಗತ್ಯನೇ ಇಲ್ಲ. ಆದರೆ ಲರ್ನಿಂಗ್ ಮ್ಯಾಮ್ ಆಗಿದ್ದರೆ ಸಾಕು ಇಂದಿನ ಮಕ್ಕಳಿಗೆ. ಈಗಿನ ಮಕ್ಕಳಿಗೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಏನು ಬೇಕಾಗಿಲ್ಲ. ಅವರಿಗೆ ಅಮ್ಮ ಸಮಯ ಕೊಡಬೇಕು, ಅವರಿಗೋಸ್ಕರ ಅರ್ಥ ಮಾಡಿಕೊಳ್ಳುವ ಮನಸ್ಸಿರಬೇಕು ಅಮ್ಮಗೆ, ಸರಿಯಾದ ಮಾರ್ಗದರ್ಶನ, ಇವು ಅಮ್ಮನಲ್ಲಿ ಇರಬೇಕಾದ ಒಂದು ಗುಣಗಳು. ಒಬ್ಬ ಸ್ಮಾರ್ಟ್ ಮಾಮ್ ಕೇವಲ ಮಕ್ಕಳನ್ನು ಬೆಳೆಸುವುದಿಲ್ಲ, ಒಂದು ಸುಂದರ ಭವಿಷ್ಯವನ್ನು ನಿರ್ಮಿಸ್ತಾಳೆ ಅವಳು. ನೀವು ಅಮ್ಮ ಆಗಿದ್ದರೆ ಇಂದು ನಿಮ್ಮನ್ನೇ ಕೇಳಿಕೊಳ್ಳಿ, ನಾನು ನನ್ನ ಮಗುವಿನ ಜೀವನದಲ್ಲಿ ಕೇವಲ ಪೇರೆಂಟ ಅಥವಾ ಗೈಡ ಅಂತನ, ಆಗ ನಿಮಗೆ ಅರ್ಥವಾಗ್ತದೆ. ಸ್ಮಾರ್ಟ್ ಮಾಮ್ ಸ್ಟ್ರಾಂಗ್ ಚೈಲ್ಡ್ ಅಂತ ಹೇಳ್ಬೋದು. ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಕ್ಕೆ ಬರ್ತಾ ಇದ್ದೀನಿ, ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.